ಇದು ಈ ರಾಮಾಯಣ ಏನು ಕಥೆ ಇದೆ ಆಚಾರ್ಯ, ಈ ರಾಮಾಯಣ ಕಥೆಯನ್ನು ಯಾರು ಕೇಳಬೇಕು, ಯಾರು ಹೇಳಬೇಕು, ಈ ರಾಮಾಯಣದ ವಿಶೇಷತೆ ಏನು ಆಚಾರ್ಯ? ಭಾಳ ಇದು ಏನಂತಾರಲ್ಲ, ಇವತ್ತು ಜಗತ್ತಿಗೆ ಬೇಕಾಗಿರುವಂಥ ಪ್ರಶ್ನೆ ಇದು ಇವತ್ತಿನ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇವತ್ತು ಅವರವರ ಬದುಕು ಹೇಗಿದೆ ಅಂದರೆ ಸ್ಟ್ರೆಸ್ ಲೈಫ್. ಎಲ್ಲರೂ ಕೂಡ ಒತ್ತಡದಲ್ಲಿ ಬದುಕ್ತಾ ಇದ್ದಾರೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಷ್ಟೇ ಒತ್ತಡಗಳಿದ್ದರೂ, ಏನೇ ಸಮಸ್ಯೆಗಳಿದ್ದರೂ, ಒಮ್ಮೆ ರಾಮಾಯಣ ಕೇಳಿದ್ವಿ ಅಂದರೆ ಹತಾಶ ಭಾವನೆಯೆಲ್ಲ ಹೊರಟು ಹೋಗ್ಬಿಡುತ್ತೆ. ರಾಮನ ಕಥೆ ಅಂತಾಯ್ತು. ಯಾಕೆ ರಾಮನ ಕಥೆಯನ್ನು ಯಾರು ಕೇಳಬೇಕು ಅಂತಂದರೆ, ಯಾರು ಜೀವನದಲ್ಲಿ ಸಾಕಪ್ಪ ಈ ಸಂಸಾರ, ನಿತ್ಯ ಈ ಗಂಡನಿಗೆ ಅಡಿಗೆ ಮಾಡಿ ಹಾಕಿ ಹಾಕಿ ಸಾಕಾಗಿದೆ, ಈ ಹೆಂಡತಿ ಜೊತೆಗೆ ಬದುಕಿ ಸಾಕಾಗಿದೆ ಅಂತ ಗಂಡನಿಗೆ, ಮಕ್ಕಳಿಗೆ, ಇವ್ರಿಗೆ ಮಾಡಿ ಸಾಕಾಗಿದೆ ಅಂತ ಅನ್ನಿಸುವ ವ್ಯಕ್ತಿಗಳೇನಿದ್ದಾರಲ್ವ, ಅಂದರೆ ಜೀವನವೇ ಬೇಡಪ್ಪ, ಸಾಕಾಗಿ ಹೋಗಿದೆ, ಇನ್ನು ದೇವರೇ ನನ್ನ ಕರ್ಕೊಂಬಿಡು ಅಂತ ಹತಾಶ ಭಾವದಿಂದ ಇರ್ತಾರಲ್ಲ, ಒಂದು ಸರ್ತಿ ಜೀವನದಲ್ಲಿ ರಾಮಾಯಣ ಕೇಳಬೇಕಂತವ್ರು. ರಾಮಾಯಣ ಕೇಳಿದರು ಅಂತ ಆದರೆ ಮತ್ತೆ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ. ಇದು ರಾಮನ ಕಥೆಯಲ್ಲಿರುವಂಥ ಶಕ್ತಿ. ಯಾಕೆ ಅಂದರೆ ಇದಕ್ಕೊಂದು ನಿದರ್ಶನ ಅನ್ನುವಂತೆ ರಾಮಾಯಣದಲ್ಲಿ ಒಂದು ಪ್ರಸಂಗ ನಡೆಯುತ್ತೆ. ಏನಾಯಿತು, ಈ ಸಮುದ್ರವನ್ನು ಹಾರೋಕ್ಕಿಂತ ಮೊದಲು ಎಲ್ಲ ಕಪಿಗಳು ಕೂಡ ಸಮುದ್ರದ ತನಕ ಬರ್ತಾರೆ ಸೀತೆಯನ್ನು ಹುಡುಕೊಂಡು. ಮುಂದೆ ಬಂದು ಸಮುದ್ರ ನೋಡಿದರು. ಸಮುದ್ರವನ್ನು ನೋಡುವಾಗ ಕಪಿಗಳಿಗೆಲ್ಲ ಅನ್ನಿಸ್ತು, ಇನ್ನೂ ನಾವು ಈ ಸಮುದ್ರ ಹಾರಲಿಕ್ಕೆ ಸಾಧ್ಯ ಇಲ್ಲ, ಮುಂದೆ ಹೋದರೆ ಸಾಯ್ತೀವಿ, ನೀರಿಗೆ ಬಿದ್ದು ಸಾಯ್ತೇವೆ, ಇಲ್ಲ ವಾಪಸ್ ಹೋಗ್ಬಿಡೋಣ ಅಂದರೆ ವಾಪಸ್ ಹಾಗೆ ಹೋದ್ವಿ, ಸೀತೆಯನ್ನು ಪೂರ್ಣ ಹುಡುಕಿಲ್ಲ ಅಂದರೆ ಸುಗ್ರೀವ ನಮ್ಮನ್ನು ಕೊಲ್ತಾನೆ. ಮುಂದೆ ಹೋದರೆ ನೀರಿಗೆ ಬಿದ್ದು ಸಾಯ್ತೀವಿ, ಹಿಂದೆ ಹೋದರೆ ಸುಗ್ರೀವ ಸಾಯಿಸ್ತಾನೆ. ಸಾಯೋದು ನಿಶ್ಚಯ, ಸಾಯ್ತೀವಂತೆ, ಇಲ್ಲೇ ಉಪವಾಸ ಕೂತ್ಕೊಂಡು ಸಾಯೋಣ ಅಂತ ಅಂದ್ಕೊಂಡ್ರು. ಎಲ್ಲ ಕಪಿಗಳು ಕೂಡ ಸೇರಿಕೊಂಡು ಧರಣಿಗೆ ಕೂತ್ಕೊಂಡು ಅಂತೆ, ಉಪವಾಸ ಕೂತ್ಬಿಡೋಣ, ಇಲ್ಲಿ ಏನೂ ಬೇಡ ಜೀವನದಲ್ಲಿನ, ನಾವು ಕೂತ್ಕೊಂಡ್ಬಿಡೋಣ ಅಂತ ಎಲ್ಲ ಪ್ರಾಯೋಪವೇಶಕ್ಕೆ ಕೂತರು. ಎಲ್ಲ ಕೂತಾಗ ಒಂದು ಕಪಿ ಎದ್ದು ನಿಂತ್ಕೊಂಡು ಹೇಳುತ್ತೆ, ಅಲ್ಲ ನಾವೆಲ್ಲ ಬಂದು ಇಲ್ಲಿ ಸಾಯ್ಲಿಕ್ಕೆ ಬಿದ್ದಿದ್ದೇವೆ, ಯಾರೋ ರಾಮ ಅವನ ಹೆಂಡತಿನ ಕಳ್ಕೊಂಡಂತೆ, ಅವಳನ್ನು ಹುಡುಕೊಂಡು ಬಂದು ನಾವು ಸಾಯ್ತಿದ್ದೀವಿ, ನಮಗೂ ರಾಮನಿಗೂ ಸಂಬಂಧವೇ ಇಲ್ಲ, ನಾವ್ಯಾಕೆ ಸಾಯ್ಬೇಕು, ಹೋಗಲಿ ಸಾಯ್ತಿದ್ದೀವಿ, ರಾಮನಿಗೋಸ್ಕರ ಸಾಯ್ತಿದ್ದೀವಲ್ಲ, ರಾಮನ ಬಗ್ಗೆ ಏನಾದರೂ ಪರಿಚಯ ಇದ್ದರೆ ದಯವಿಟ್ಟು ಹೇಳ್ರಿ ಯಾರಾದರೂ ಅಂತ ಕೇಳಿದ್ರಂತೆ. ಇನ್ನೊಂದು ಕಪಿ ಕೈ ಎತ್ತಿ ಕೊಡುತ್ತಂತೆ. ಕೈ ಎತ್ತಿ ಹೇಳುತ್ತು, ನನಗೆ ಗೊತ್ತು ಅಂತ ಹೇಳುತ್ತದು. ಆ ಕಪಿ ಎದ್ದು ನಿಂತ್ಕೊಂಡು ರಾಮನ ಕಥೆ ಹೇಳುತ್ತಂತೆ. ಇನ್ನೂ ಸುಂದರಕಾಂಡ ನಡೆದಿಲ್ಲ, ಅಂದರೆ ಇನ್ನೂ ಹನುಮಂತ ಹಾರಬೇಕು, ಅಲ್ಲಿ ತನಕಲ್ಲೂ ಕೂಡ ರಾಮನ ಕಥೆ ಏನಿದೆಯೋ ಅಷ್ಟೂ ರಾಮನ ಕಥೆಯನ್ನು ಅದು ಹೇಳಿತಂತೆ ಒಂದು ಸರ್ತಿ. ಆ ಕಥೆಯನ್ನು, ರಾಮನ ಕಥೆಯೆಲ್ಲ ಹೇಳಿ ಮುಗಿಸೋದ್ರೊಳಗೆ ಅಲ್ಲಿದ್ದ ಎಲ್ಲ ಕಪಿಗಳ ಕಣ್ಣಲ್ಲೂ ಕೂಡ ಧಾರಾಕಾರ ನೀರು ಹರಿದೋಯ್ತಂತೆ. ಕಪಿಗಳ ಮನಸ್ಸು, ಪ್ರಾಣಿಗಳವೆಲ್ಲವೂ ಕೂಡ ಅಂಥ ಪ್ರಾಣಿಗಳಿಗೂ ಕೂಡ ಕಣ್ಣಲ್ಲಿ ಧಾರಾಕಾರ ನೀರು ಹರಿಯುತ್ತಂತೆ. ಇಷ್ಟು ಆಗ್ತಾ ಇರುವಾಗ ದೂರದಿಂದ ಒಂದು ಧ್ವನಿ ಬಂತಂತೆ, ಒನ್ಸ್ ಮೋರ್ ಪ್ಲೀಸ್ ಅಂತ ಧ್ವನಿ ಬಂತಂತೆ. ಬಾವು. ಇನ್ನೊಂದು ಕಡೆಯಿಂದ ಬಂತು ಧ್ವನಿ. ಯಾರು ಅಂತ ನೋಡಿದರೆ ದೂರದಲ್ಲಿ ಒಂದು ಪಕ್ಷಿ, ಸಂಪಾತಿ ಅಂತ ಹೆಸರು ಅದಕ್ಕೆ. ಆ ಸಂಪಾತಿ ಎನ್ನುವಂಥ ಪಕ್ಷಿ ಅದು ಹೇಳ್ತಾ ಇದೆ, ರಾಮನ ಕತೆ ಒಂದು ಸರ್ತಿ ಹೇಳಿದ್ದೀರಿ, ದಯವಿಟ್ಟು ಇನ್ನೊಂದು ಸರ್ತಿ ಹೇಳ್ರಿ ಅಂತಂತದ್ದು, ಒನ್ಸ್ ಮೋರ್ ಪ್ಲೀಸ್. ಯಾಕೆ ಅಂತ ಕೇಳಿದರೆ ಆ ಪಕ್ಷಿ ಹೇಳುತ್ತೆ, ಸಂಪಾತಿ ಅದಕ್ಕೇನಾಗಿತ್ತು ಅಂದರೆ, ಒಮ್ಮೆ ಜಟಾಯು ಮತ್ತು ಸಂಪಾತಿ ಅಂತ ಇಬ್ಬರು ಅಣ್ಣ ತಮ್ಮಂದಿರೋರು. ಸಂಪಾತಿ ಅಣ್ಣ, ಜಟಾಯು ತಮ್ಮ. ಇಬ್ಬರು ಏನು ಮಾಡಿದ್ರಂತೆ, ಒಂದು ಸರ್ತಿ ಸೂರ್ಯಮಂಡಲಕ್ಕೆ ಹಾರೋದು ವೇಗದಿಂದ ಯಾರು ಹೋಗ್ತಾರೆ ಅಂತ ಸ್ಪರ್ಧೆ ಇಟ್ಟರು. ಆ ಸ್ಪರ್ಧೆಯಲ್ಲಿ ಹಾರುವಾಗ ಜಟಾಯು ಮೇಲೆ ಹೋಗ್ತಿದ್ದ. ಆಗ ಸೂರ್ಯನ ಕಿರಣ ಬಿದ್ದು ಅವನ ರೆಕ್ಕೆ ಸುಡಲಿಕ್ಕೆ ಶುರುವಾಯಿತಂತೆ. ಅಯ್ಯೋ ನನ್ನ ತಮ್ಮನ ರೆಕ್ಕೆ ಸುಡ್ತಾ ಇದೆಯಲ್ಲ ಅಂತ ಅವನನ್ನು ರಕ್ಷಣೆ ಮಾಡಬೇಕು ಅಂತ ಸಂಪಾತಿ ಅವನಿಗಿಂತ ಮೇಲೆ ಹೋದನು. ಮೇಲೆ ಹೋಗಿ ಅವನಿಗೆ ಇವನ ರೆಕ್ಕೆಯಿಂದ ನೆರಳು ಕೊಟ್ಟನಂತೆ. ಸೂರ್ಯನ ಕಿರಣಗಳಿಂದ ಸಂಪಾತಿಯ ರೆಕ್ಕೆಯೆಲ್ಲ ಸುಟ್ಟು ಹೋಯಿತು. ಪಕ್ಷಿಗಳ ಜೀವನ ಏನು ಅಂದರೆ ರೆಕ್ಕೆನೇ ಜೀವನ, ಅದಿಲ್ಲ ಅಂದರೆ ಮುಗೀತು, ಲೈಫ್ ಮುಗಿದೋಯ್ತು ಅಂತ. ಅದಕ್ಕೆ ಅದು ರೆಕ್ಕೆ ಸುಟ್ಟುಕೊಂಡು ಆ ಸಮುದ್ರದ ತೀರದಲ್ಲಿ ಬಿದ್ದಿತ್ತು. ಅದು ಅಂದ್ಕೊಂಡಿತ್ತು, ಮರಣಾಭಿಮುಖವಾಗಿ ನಿಂತಿತ್ತು ಅದು, ಇನ್ನು ನನಗೆ ಸಾವೇ ಬರಬೇಕಷ್ಟೇ, ನನ್ನ ರೆಕ್ಕೆ ಬಲಿಯಲ್ಲ, ಮತ್ತೆ ಚಿಗುರಲ್ಲ ಅದು,
ಇನ್ನು ನನಗೆ ಸಾವು ಬರಬೇಕು, ಹೇಗೆ ನನ್ನ ಬದುಕು ಇಷ್ಟೇ ಅಲ್ವಾ ಅಂತ ಅನ್ಕೊಂಡು ಜೀವನದಲ್ಲಿ ಹತಾಶವಾಗಿ ಇನ್ನು ನನ್ನ ಜೀವನದಲ್ಲಿ ಏನೂ ಇಲ್ಲ ಅಂತ ತಿಳ್ಕೊಂಡು ಸಾಯಲಿಕ್ಕೆ ಅಂತ ಕೂತಿರುವ ಪಕ್ಷಿಗೆ ಎಲ್ಲೋ ಒಂದು ಕಡೆಯಿಂದ ರಾಮನ ಕಥೆಯನ್ನು ಒಂದು ಕಪಿ ಹೇಳುವಾಗ ಅದನ್ನು ಕೇಳಿಸಿಕೊಂಡ ಕೂಡಲೇ ಅದಕ್ಕೆ ರೆಕ್ಕೆ ಚಿಗುರ್ತಿತ್ತು ಒಂದು ಸರ್ತಿ. ಚಿಗುರಿದಾಗ ಆ ಸಂಪಾತಿ ಹೇಳಿತು, ಒನ್ಸ್ ಮೋರ್ ಪ್ಲೀಸ್, ಇನ್ನೊಂದು ಸರ್ತಿ ಹೇಳ್ರಿ, ಇನ್ನೂ ಚಿಗುರುತ್ತೆ ನನಗೆ, ನಾನು ಮತ್ತೆ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ ನನಗೆ, ದಯವಿಟ್ಟು ಇನ್ನೊಂದು ಸರ್ತಿ ಹೇಳಿ ಅಂತ ಆ ಸಂಪಾತಿ ಹೇಳಿತಂತೆ. ಅಂದರೆ ಇದರ ಅರ್ಥ ಏನು ಅಂದರೆ, ರಾಮನ ಕಥೆ ಯಾರು ಕೇಳಬೇಕು ಅಂದರೆ, ರಾಮಾಯಣವನ್ನು ಯಾರು ಕೇಳಬೇಕು ಅಂದರೆ, ಜೀವನದಲ್ಲಿ ನೊಂದು ಬೆಂದು ಸಾಕಪ್ಪ ಜೀವನ ಅಂತ ಅಂದ್ಕೊಂಡಿರ್ತಾರಲ್ಲ ಅಂಥ ವ್ಯಕ್ತಿಗಳು ಒಂದು ಸರ್ತಿ ಜೀವನದಲ್ಲಿ ರಾಮನ ಕಥೆಯನ್ನು ಕೇಳಿದರು ಅಂತಾದರೆ, ಅಬ್ಬಾ ಏನು ಅದ್ಭುತ, ಮತ್ತೆ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನುವಂಥ ಉತ್ಸಾಹ ಬರುತ್ತಂತೆ. ಹಾಗೆ ಮತ್ತೆ ಕಥೆಯನ್ನು ಕೇಳಿ ಸಂಪಾತಿ ರೆಕ್ಕೆ ಬಲಿಷ್ಠವಾಗಿ ಅಲ್ಲಿಂದ ಮೇಲೆ ಹಾರಿ ಕಪಿಗಳಿಗೆ ಹೇಳುತ್ತೆ, ಸೀತೆ ಆ ಕಡೆ ಅಶೋಕವನದಲ್ಲಿ ಕೂತಿದ್ದಾಳೆ, ನಾನು ನೋಡಿದ್ದೇನೆ ಅಂತ ಆ ಸಂದೇಶವನ್ನು ಕೊಟ್ಟು ಹೋಗುತ್ತೆ. ಇದು ನಾನು ರಾಮನಿಗೆ ಮಾಡಿದ ಸೇವೆ ಇದು ಅಂತ ಆ ಸಂಪಾತಿ ಹೇಳುತ್ತೆ. ಹೀಗೆ ರಾಮನ ಕಥೆ ಯಾರು ಕೇಳಬೇಕು ಅಂದರೆ, ಯಾರು ಜೀವನ ಬೇಡ ಅಂತ ಅಂದ್ಕೊಂಡಿರ್ತಾರೆ, ಸಾಧನೆ ಮಾಡಬೇಕು ಅಂತನ್ನುವಂಥ ಬಯಕೆ ಇರುವಂಥ ವ್ಯಕ್ತಿಗಳು ಕೇಳಬೇಕಂತೆ ರಾಮನ ಕಥೆ ಅಂತ.